ಇದನ್ನೇ ಸಿನಿಮಾ ನೋಡಿ ಸಾಕಷ್ಟು ಜನ ಬರ್ತಾ ಇದ್ದಾರೆ. ನೋಡೋಣ ಸಿನಿಮಾ ಹೇಗಿದೆ ಅಂತ ಕೇಳೋಣ. ಸಿನಿಮಾ ಬಗ್ಗೆ ಸೂಪರ್ ಆಗಿದೆ ಸರ್. ಡೈಲಾಗ್ ಎಲ್ಲ ಸೂಪರ್ ಆಗಿದೆ ಸರ್. ಡೈಲಾಗ್ ಫೈಟ್ ಎಲ್ಲ ಸಖತ್ತಾಗೈತೆ ಸರ್. ಸೂಪರ್ ಸೂಪರ್ ಮೂವಿ. ಬಾಸ್ ಆಕ್ಟಿಂಗ್ ಎಲ್ಲ ಫಿದಾ. ಬಾಕ್ಸ್ ಅದ್ದೂರಿಯಾಗಿ ಆಕ್ಟಿಂಗ್ ಮಾಡ್ರೆ. ಒಳ್ಳೆ ಫಿಲಮ್, ಒಳ್ಳೆ ಟ್ವಿಸ್ಟ್ ಇದೆ. ಫಿಲಮ್ ಮಾತ್ರ ಒಳ್ಳೆ ಟ್ವಿಸ್ಟ್ ಇದೆ. ಆ ಸಾಂಗ್ ಸೂಪರ್. ಇವತ್ತಿನ ಪ್ರಸ್ತುತ ರಾಜಕಾರಣದಲ್ಲಿ ಏನ್ ನಡೀತಿದೆ ಅದೇ ಈ ಸಿನಿಮಾ ಮುಖಾಂತರ ಬಾಸು ರಾಜ್ಯ ಜನಕ್ಕೆ ಹೇಳಕ್ ಕೊಟ್ಟಿದ್ದಾರೆ. ಬಾಸ್ ಯಾವತ್ತಿದ್ರು ಅಲ್ಟಿಮೇಟ್. ನಮ್ಮ ಬಾಸು ಯಾರು? ಜೈ ಡಿ ಬಾಸ್. ಡಿ ಬಾಸ್ ಸೂಪರ್ ಮೂವಿ, ವಂಡರ್ಫುಲ್. 100 ಡೇಸ್ ಪಕ್ಕ ಸಿಲ್ವರ್ ಜೂಲ್ ಪಕ್ಕ ಓಡಾಡ್ತಿದೆ. ನಾವೇನ್ ಅನ್ಕೊಂಡಿದ್ವಿ ಅದು ಡಬಲ್ ಎಕ್ಸ್ಪೆಕ್ಷನ್ ಆಗೈತೆ. ಪ್ರಕಾಶ್ ವೀರ ಡೈರೆಕ್ಷನ್, ಅಂಜನಿ ಲೋಕನಾಥ್, ಸುಧಾಕರ್ ಕ್ಯಾಮ್ರಾ ಎಲ್ಲ ವಂಡರ್ಫುಲ್ ಮೇಕಿಂಗ್ ಸರ್. ಬಾಸ್ ಬಗ್ಗೆ ಏನು ಹೇಳಕ್ಕಾಗಲ್ಲ ಸರ್. ಅಲ್ಟಿಮೇಟ್ ಸರ್, ಅಲ್ಟಿಮೇಟ್ ಸರ್. ಒಂದೊಂದು ಸೀನು ರೋಮಾಂಚನ ಸರ್. ಸೂಪರ್ ಸರ್, ಸೂಪರ್. ನಂದಿಯಾಗಿರ್ಬೇಕು ಸರ್. ಸಾರ್ಥಿ ಹಿಸ್ಟ್ರಿ ರಿಪೀಟ್ ಆಯ್ತಿದೆ ಸರ್. ಇದು ಸಾರ್ಥಿ ಹಿಸ್ಟ್ರಿ ರಿಪೀಟು. ಬಾಸ್ ರಿಲೀಸ್ ಆಗಬೇಕು. ಬಾಸ್ ರಿಲೀಸ್ ಆಗಬೇಕು. ಇಲ್ಲಿ ಮಾತ್ರ ಫುಲ್ ಚಿಂದೆ ಅಣ್ಣ. ಸೂಪರ್ ಮೂವಿ, ಸೂಪರ್. ಜೈ ಡಿ ಬಾಸ್. ಸೂಪರ್ ಮೂವಿ. ಎಲ್ಲ ಡೈಲಾಗ್ ಎಲ್ಲ ಇದು ಸೂಪರ್ ಐತೆ. ಜೈ ಡಿ ಬಾಸ್. ಎಲ್ಲಿದೆ ಬಿಗ್ ಬಾಸ್ ಪ್ರಥಮ? ಸೂಪರ್ ಮೂವಿ. ಎಲ್ಲ ರಾಜಕೀಯದ್ದು ಜೈ ಡಿ ಬಾಸ್. ಕಾಸ್ಟ್ಯೂಮ್ ತುಂಬಾ ಚೆನ್ನಾಗಿದೆ. ಕಾಸ್ಟ್ಯೂಮ್ ತುಂಬಾ ಚೆನ್ನಾಗಿದೆ. ಸೂಪರ್ ಸೂಪರ್ ಅಣ್ಣ. ಬಾಸ್ ಗೊತ್ತು, ಇಡೀ ಕರ್ನಾಟಕ ಗೊತ್ತು. ಸೂಪರ್ ಆಕ್ಟಿಂಗ್, ಸೂಪರ್ ಆಗಿದೆ ಸರ್. ನಮ್ಮ ಬಾಸ್ ಆಕ್ಟಿಂಗ್ ವಿಚಿತ್ರವಾಗಿದೆ. ಸಕ್ಕದಾಗಿ ಮಾಡಿದ್ದಾರೆ ಸರ್. ಬಾಸ್ ಆಕ್ಟಿಂಗ್ ತುಂಬಾ ಚೆನ್ನಾಗಿದೆ ಸರ್. ಮೂವಿಲಿ ಒಂದು ಒಳ್ಳೆ ಕಂಟೆಂಟ್ ಇದೆ. ಅಂದ್ರೆ ಈಗ ಪ್ರೆಸೆಂಟ್ ರಾಜಕೀಯ ಏನಿದೆ ಅದನ್ನು ತೋರಿಸಿದ್ದಾರೆ. ಅದನ್ನ ನೀವು ಮೂವಿಗೆ ಹೋಗಿ ನೋಡಬೇಕು. ಮತ್ತೆ ಒಬ್ಬ ಜನಸಾಮಾನ್ಯ ಪ್ರಯತ್ನ ಪಟ್ಟರೆ ಏನಾದರೂ ಮಾಡ್ಬೋದು ಅನ್ನೋದನ್ನ ನಮ್ಮ ಡಿ ಬಾಸು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿ ನೋಡಿದ್ದಾರೆ. ದಯವಿಟ್ಟು ಮೂವಿ ನೋಡಿ. ತುಂಬ ಸ್ಟೈಲಿಶ್ ಆಗಿದೆ. ಮತ್ತು ಜನಗಳಿಗೆ ಒಳ್ಳೆ ಮೆಸೇಜು ಕೂಡ ಇದೆ. ದಯವಿಟ್ಟು ಸಸ್ಪೆನ್ಸ್ ಇದೆ. ಮತ್ತು ಪ್ರೆಸೆಂಟ್ ರಾಜಕೀಯನೂ ತೋರಿಸಿದ್ದಾರೆ. ದಯವಿಟ್ಟು ನೋಡಿ ಸರ್. ಮೂವಿ ತುಂಬ ಚೆನ್ನಾಗಿದೆ ಸರ್. ಬಾಸು ತುಂಬ ಸ್ಟೈಲಿಶ್ ಆಗಿ ತೋರಿಸಿದ್ದಾರೆ. ಮತ್ತು ಒಳ್ಳೆ ಕಂಟೆಂಟ್ ಇದೆ ಸರ್. ದಯವಿಟ್ಟು ಎಲ್ಲ ಬಂದು ಡಿ ಬಾಸ್ನ ನೋಡಿ. 100 ಡೇಸ್ ಪಕ್ಕ ಸರ್. ಸರ್ ಒಂದು ಟ್ವಿಸ್ಟು ಇದೆ ಸರ್. ನೀವು ಲಾಸ್ಟ್ ಎಂಡಿಂಗ್ ಕ್ಲೈಮ್ಯಾಕ್ಸು 15 ಮಿನಿಟ್ಸು ತುಂಬ ಟ್ವಿಸ್ಟ್ ಇದೆ. ನೀವು 15 ನಿಮಿಷ ಮೂವಿ ನೋಡಿದ್ರೆ ತುಂಬ ಇಷ್ಟ ಆಗುತ್ತೆ ಸರ್. ಸರ್ ಫಿಲಮ್ ಮಾತ್ರ ನಮಗೆ ಈಗಿನ ಪ್ರಸ್ತುತ ರಾಜಕಾರಣಕ್ಕೆ ಯಾವ ಥರ ಜನಗಳಿಗೆ ಮೋಸ ಮಾಡಿ ರಾಜಕಾರಣಿಗಳು ಎಷ್ಟು ಇದು ಮಾಡ್ತಾ ಇದ್ದಾರೆ, ಅದಕ್ಕೆ ಒಂದು ತಕ್ಕುತ್ರನ ಡಿ ಬಾಸ್ ಅವ್ರು ಕೊಟ್ಟವ್ರೆ. ಇಡೀ ಕರ್ನಾಟಕದ ಜನತೆ ಇನ್ಮೇಲಾದ್ರೂ ರಾಜಕಾರಣಿಗಳ ಮೇಲೆ ಒಂದು ಸ್ವಲ್ಪ ನೋಡ್ಕೊಂಡು ಇದು ಮಾಡೋಕ್ಕೆ ಒಳ್ಳೆ ಸಂದೇಶ ಕೊಟ್ಟವ್ರೆ. ಇಡೀ ಅವರು ಜೈಲಲ್ಲಿದ್ರೂ ಸರ್ ಇಂಥ ಸಂದೇಶನ ಒಳ್ಳೆ ಅಭಿಪ್ರಾಯನ ಜನಗಳಿಗೆ ಮೂಡಿಸೋರಲ್ಲ, ಅದು ಡಿ ಬಾಸ್ ಅಭಿಮಾನಿಗಳಾದ ನಮಗೆ ಒಳ್ಳೆ ಸಂದೇಶ ಸರ್. ಸಾರಥಿ ಟೈಮಲ್ಲಿ ಅವರು ಜೈಲಲ್ಲೇ ಇದ್ರು. ಸಾರಥಿ ಸಿನಿಮಾ ರಿಲೀಸ್ ಆದಾಗಲೂ ಜೈಲಿದ್ರು, ಅದು ಹಿಟ್ಟಾಗಿತ್ತು. ಸೊ ಈಗಲೂ ಸಹ ಅವರು ಜೈಲಲ್ಲಿದ್ದಾರೆ. ಹೌದು ಸರ್. ನೋಡಿ ಅವ್ರಿಗೆ ಒಳ್ಳೆ ಟೈಮ್ ಬಂದಾಗಲೆಲ್ಲ ಅದೇನು ರಾಹು ಕೇತುನ ಏನೋ ಅವ್ರದ್ದು ಪಿಕ್ಚರ್ಗಳು ಯಾವುದು ಒಳ್ಳೆ ಟೈಮ್ ಬರುತ್ತೆ ಆವಾಗ ಜೈಲಲ್ಲಿರ್ತಾರೆ. ಆದ್ದರಿಂದ ಈ ಬಾರಿ ಅಂತೂ ಒಳ್ಳೆ ಕಮ್ಬ್ಯಾಕ್ ಕೊಟ್ಟವ್ರೆ ಸರ್. ಅದರಲ್ಲೂ ಒಳ್ಳೆ ಸಂದೇಶ ಕೊಟ್ಟವ್ರೆ ಜನಗಳಿಗೆಲ್ಲರಿಗೂ. ಯಾವ ಥರ ರಾಜಕಾರಣಿಗಳನ್ನ ನೀವು ಆರಿಸ್ಕೋಬೇಕು ಅನ್ನೋದನ್ನ ದುಡ್ಡು ನಾಮೇಸಕ್ಕೆ ಅದಕ್ಕೆ ಒಳಗಾಗದೆ ಒಳ್ಳೆ ರಾಜಕಾರಣಿನ ಆರಿಸ್ಕೊಳ್ಳಿ ಅಂತ ಒಳ್ಳೆ ಸಂದೇಶ ಕೊಟ್ಟವ್ರೆ ಸರ್. ಖಂಡಿತ ಕರ್ನಾಟಕದ ಜನತೆ ಎಲ್ಲರೂ ಒಳ್ಳೆ ಸಂದೇಶ ಇರೋ ಚಿತ್ರ. ಇವ್ರು ಏನೇನು ಹೇಳ್ತಾರೆ ಫ್ಯಾನ್ ವಾರ್ನೆಲ್ಲ ಬಿಟ್ಬಿಡಿ ಸರ್. ಎಲ್ಲ ಫ್ಯಾನ್ಸು ಸುದೀಪ್ ಆಗ್ಬೋದು, ಯಾವುದೇ ಒಂದು ಕನ್ನಡದ ಸ್ಟಾರ್ಗಳು ಹೆಮ್ಮೆ ಪಡೋಂಥ ಚಿತ್ರ ಇದು. ಎಲ್ಲರೂ ಬಂದು ನೋಡ್ಬೋದು ಸರ್. ತುಂಬ ಚೆನ್ನಾಗಿದೆ. ಅಣ್ಣನ ಆ್ಯಕ್ಟಿಂಗು ಸೂಪರ್ ಆಗೈತೆ. ಡೈರೆಕ್ಷನ್ ಸೂಪರ್ ಫಿಲಮ್ ಸೂಪರ್. ಜೈ ಡಿ ಬಾಸ್. ನೀವು ನೋಡಿ ಅಣ್ಣ ತುಂಬಾ ಚೆನ್ನಾಗಿದೆ. 100 ಪೀಸ್ ಚಾಮುಂಡಿ ನಮ್ಮ ಬಾಸ್ ಯಾವತ್ತಿದ್ರು ಬಾಸ್. ಜೈ ಡಿ ಬಾಸ್. ಡಬಲ್ ಆಕ್ಟಿಂಗ್ ಸೂಪರ್. ಜೈ ಡಿ ಬಾಸ್. ಜೈ ಡಿ ಬಾಸ್. ಜೈ ಡಿ ಬಾಸ್. ಡಿ ಬಾಸ್ ಆಕ್ಟಿಂಗ್ ಚೆನ್ನಾಗಿದೆ ಸರ್. ಜೈ ಡಿ ಬಾಸ್. ಮೂವಿ ಮಾತ್ರ ಚೆನ್ನಾಗಿದೆ. ಒಳ್ಳೆ ಸಿನಿಮಾದಲ್ಲಿ ಒಳ್ಳೆ ಕಂಟೆಂಟ್ ಇದೆ ಸರ್. ಕಂಟೆಂಟ್ ಏನಂದರೆ ಈ ರಾಜಕೀಯ ಪಕ್ಷದ್ದು ಅದನ್ನು ಸ್ಪಾಯಿಲ್ ಮಾಡೋದು ಬೇಡ. ಬಂದು ಥಿಯೇಟ್ರಲ್ಲೇ ಎಲ್ಲ ಡಿ ಬಾಸ್ ಸೆಲೆಬ್ರಿಟೀಸ್ ಬಂದು ನೋಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಅದೇನಿಲ್ಲ ಸರ್, ಅವ್ರು ಪಡೆದಿರೋ ಅಭಿಮಾನ
ಅವ್ರಿಗೆ ಬಂದಿರೋ ಲಕ್ ಅಂತ ಹೇಳ್ತೀನಿ ಸರ್. ಅದು ಅಭಿಮಾನ ಸೆಲೆಬ್ರಿಟಿ ಸ್ವಲ್ಪ ಬೇಜಾರಾಯ್ತು ಬಟ್ ಅವ್ರು ಆಚೆ ಇದ್ದಿದ್ರೆ ಇನ್ನೂ ತುಂಬಾ ಇನ್ನು ಡಬಲ್ ಇರೋದು ಸರ್. ಎಲ್ಲ ಬಂದಿರೋರು ಥಿಯೇಟ್ರಿಗೆ ಬರೋಕ್ಕಾಗ್ತಿರ್ಲಿಲ್ಲ, ಯಾಕೆಂದ್ರೆ ಕ್ರೌಡ್ ಅವ್ರು ಇಲ್ದೇನೆ ಇಷ್ಟು ಕ್ರೌಡ್ ಇದೆ. ಇನ್ನು ಅವ್ರು ಬಂದಿದ್ರೆ ಎಷ್ಟು ಕ್ರೌಡ್ ಇರುತ್ತೆ ತುಂಬ ಸರ್. ಓಕೆ, ಥ್ಯಾಂಕ್ ಯು. ಪಕ್ಕ 100 ಪಕ್ಕ ಲಾಸ್ಟ್ 1 ಅವರ್ ಬಂದು ನೋಡಿ ಎಲ್ಲರೂ ಏಟರ್ಸ್ಗಳಿಗೆಲ್ಲ ಫುಲ್ಲು ಸೆಕೆ ಆಗ್ಬಿಟ್ಟೈತೆ. ಲಾಟ್ ಆಫ್ ಎಸಿ ಹಾಕ್ಸ್ಬೇಕು. ಮೂವಿ ಮಾತ್ರ ತುಂಬಾ ಚೆನ್ನಾಗಿದೆ. ಎಲ್ಲರೂ ಬಂದು ಚಿತ್ರಮಂದಿರದಲ್ಲೇ ನೋಡ್ಬೇಕು. ಡಬಲ್ ಆಕ್ಟಿಂಗ್ ಮಾಡಿದ್ದಾರೆ. ಯಾವುದೇ ತರ ಎಡಿಟ್ ಅಂತ ಗೊತ್ತೇ ಆಗಲ್ಲ, ಆ ತರ ಮಾಡಿದ್ದಾರೆ. ಸೈಕ್ ಆಗೈತೆ ಮೂವಿ ಮಾತ್ರ. ಎಲ್ಲರೂ ಬಂದು ಜೈ ಡಿ ಬಾಸ್. ಮೂವಿ ಮಾತ್ರ ಒಂದೊಂದು ಆಕ್ಟಿಂಗ್ ಕೂಡ ಸೂಪರ್ ಆಗಿ ಮಾಡಿದ್ದಾರೆ. ಡಬಲ್ ಆಕ್ಟಿಂಗ್ ಅಂತಾನೆ ಗೊತ್ತಾಗಲ್ಲ. ಅದರಲ್ಲೂ ಈ ಜನರೇಷನ್ಲಿ ಡಬಲ್ ಆಕ್ಟಿಂಗ್ ಎಲ್ಲ ಯಾರು ಹಿಂಗೆ ಮಾಡೋರೆ ಅಂತ ಅಂತಾರೆ. ಆದರೆ ಈ ಮೂವಿಗೆ ಬಂದು ನೋಡಿದ್ರೆ ಒಬ್ರಿಗೊಬ್ರು ಗೊತ್ತೇ ಆಗಲ್ಲ, ಡಬಲ್ ಇಬ್ಬರು ಇದ್ದಾರೆ ಅನ್ನೋ ಥರ. ಅದರಲ್ಲೂ ಎಲ್ಲರಿಗೂ ಎಲ್ಲರಿಗೂ ಎಲೆಕ್ಷನಲ್ಲಿ ಈಗ ರಾಜಕೀಯ ಬಂದರೆ ರಾಜಕೀಯದಲ್ಲಿ ಯಾರಿಗೆ ಯಾವ ಥರ ಇದು ಮಾಡಬೇಕು ಅದನ್ನು ಹೇಳ್ಕೊಟ್ಟಿದ್ದಾರೆ ಜನಗಳಿಗೆ. ರಾಜಕೀಯ ಬಗ್ಗೆ ತುಂಬ ಇದೆ. ಎಲ್ಲರೂ ಬಂದು ಥಿಯೇಟ್ರಲ್ಲೇ ನೋಡಬೇಕು. ಹೊರಗಿದ್ದಿದ್ರೆ ಇನ್ನೂ ಹಬ್ಬ, ಒಳಗಡೆ ಇದ್ರೇ ಹಬ್ಬ ಮಾಡ್ತಾ ಇದ್ವಿ. ಇನ್ನೂ ಜಾತ್ರೆನೇ ಮಾಡ್ತೀವಿ. ಇನ್ನೂ ಅವ್ರು ಒಳಗಡೆ ಇದ್ರು ಕೂಡ ಅವ್ರು ಎಲ್ಲೇ ಇದ್ರು ನಾವು ಯಾವ ತರ ಒಳಗೆ ಹೋಗಿದ್ದಾನೆ ಅದೇ ತರ ಕೊಟ್ಟಿದ್ರಣ್ಣ ಮೂವಿ ಮಾತ್ರ. ಅವ್ನು ಯಾವ ತರ ಕಷ್ಟದಿಂದ ಒಳಗ ಹೋಗಿದ್ದಾನೆ ಅದೇ ತರ ಕಷ್ಟದಿಂದ ಮೂವಿ ಮಾಡಿದಾರೆ ಮಾತ್ರ. ಸೂಪರ್ ಆಗೈತೆ ಮಾತ್ರ ಮೂವಿ. ಅಣ್ಣ ತಮ್ಮದಿರೋ ತರ ಮಾಡಿದ್ರೆ ಸೂಪರ್ ಆಗೈತೆ ಮಾತ್ರ. ನೋಡ್ಬೋದು, ನಮ್ಗೆ ಇದು ಹಬ್ಬ ತರ ವಾತಾವರಣ ಇದು. ನಮ್ಗೆ ಎಲ್ಲ ಮಾರಿ ಹಬ್ಬ ಅಂತಾರೆ. ಎಲ್ಲ ಒಬ್ಬರಿಗಂತಲ್ಲ ಇಡೀ ಕರ್ನಾಟಕ ಹಬ್ಬ ಇದು ಅಣ್ಣ. ನಮ್ಮ ಒಬ್ಬರಿಗೆ ಅಂತಲ್ಲ ಇಡೀ ಕರ್ನಾಟಕ ಹಬ್ಬ ಇವತ್ತು ಅಂದ್ರೆ ಮಾರಿ ಹಬ್ಬಕ್ಕಿಂತ ಹೆಚ್ಚು ನಮ್ಮ ಹಬ್ಬ ಒಂದೇ ಊರಿಗಂತಲ್ಲ ಇಡೀ ಕರ್ನಾಟಕಕ್ಕೆ ಹಬ್ಬ ಇದು ಮಾತ್ರ. ಸೂಪರ್ ಆಗೈತೆ ಅಣ್ಣ, ಒಳ್ಳೆ ಸಕ್ಕತ್ತಾಗೈತೆ ಮಾತ್ರ ಅಣ್ಣ. ಇನ್ನು ಹಬ್ಬ ಬಿಡುದು ಎತ್ತೆ ಕುಂದು ಬಿಡೋಣ ನಾವು. ಎತ್ತೆ ನಮ್ ದೇವ್ರ ಅವ್ರು ನಮ್ ದೇವ್ರು ಒತ್ತೆ ಕುಂದು ಬಿಡೋ ಇದ್ದಿದ್ರ ಆ ತರ ಐತೆ ಅಣ್ಣ. ಹ್ಞೂ ಅಣ್ಣ, ಸಾರಥಿಲ್ವಾ ನಮ್ಮ ಅಂಬರೀಷ್ ಅಣ್ಣ ಇದ್ರು. ಒಂದು ಸಪಾಟಿ ಇತ್ತು, ಅವ್ರಿಗೆ ಒಂದು ಫಲ ಇತ್ತು, ಎಲ್ಲ ಇತ್ತು. ಈಗ ಒಬ್ಬರೇ ಸಿಂಗಲ್ ಆಗ್ಬಿಟ್ರು. ನಮ್ಮ ದನಿವೀರಣ್ಣ ಅವ್ರು ಹೆಲ್ಪ್ ಮಾಡ್ತಿದ್ದಾರೆ, ಎಲ್ಲ ಮಾಡ್ತಿದ್ದಾರೆ. ಹೊರಗಡೆಯಿಂದ ರೌಡಿಗಳು ಆತ್ಮಹತ್ಯೆ ಮಾಡೋಕ್ಕಿಂತ ಮುಂಚೆ ಅವರಾಗಿ ಅವರೇ ಮಾಡ್ಕೊಂಡಿದ್ದಾರೆ. ಸೂಪರ್ ಇಷ್ಟ ಆಗಿದೆ ಸರ್. ಇದು ಅಭಿಮಾನಿಗಳ ಸಡಗರ ಸಂಭ್ರಮ. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಿದೆ. ಸಿನಿಮಾ ನೋಡಿದವರದ್ದು ಅದ್ಭುತವಾದಂತಹ ಸಿನಿಮಾ ಅಂತ ಹೇಳಿ ವಿಶ್ಲೇಷಿಸ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ರಘು ಜೊತೆ ರಾಮ್, TV9.